ಪೆಟ್ಟಿ ಅಂಗಡಿ. ಹೊನ್ನೇಶ್ವರಿ ದೇವಿಯ ಬೆಟ್ಟಕ್ಕೆ ಮೆಟ್ಟಿಲುಗಳ ಮೂಲಕ ನಡಿಗೆಯಲ್ಲಿ ಹೋಗುವವರಿಗೆ ಸುಮಾರು 20-25 ಹೆಜ್ಜೆಗಳು ಕಳೆದ ಮೇಲೆ ಎಡಭಾಗಕ್ಕೊಂದು ಪೆಟ್ಟಿ ಅಂಗಡಿ ಕಾಣಿಸುತ್ತದೆ. ಅಲ್ಲಿ ಯಾರೂ ಇರುವುದಿಲ್ಲ. ಕರಕಲಾದ ಚಪ್ಪರ, ಯಾರೂ ಕೂರಲು ಬಾರದ ಮಸಿ ಹಿಡಿದ ಬೆಂಚು, ಬೀಗ ಹಾಕುವ ಅವಶ್ಯಕತೆ ಕಾಣದ ಸೂತಕದ ಛಾಯೆಯನ್ನು ಮೈವೆತ್ತು ನಿಂತಿರುವ ಅಂಗಡಿ ಬಿಟ್ಟರೆ ಬೇರೇನೂ ಕಾಣುವುದಿಲ್ಲ. ಒಂದು ಕಾಲದಲ್ಲಿ ಅಂಗಡಿ ಮುಂದೆ ರಸ್ತೆಯನ್ನೂ ಆವರಿಸಿ ನಿಂತ ಯಾತ್ರಿಕರ ದೊಡ್ಡ ದಂಡೇ ಇರುತ್ತಿತ್ತು. ಪೂಜಾ ಸಾಮಗ್ರಿಗಳೊಂದಿಗೆ ಹೆಚ್ಚಿದ ಸೌತೆಕಾಯಿ, ಮಾವಿನಕಾಯಿ, ಮಂಡಕ್ಕಿ, ಕಾಫಿ, ಟೀ, ಬಿಸ್ಕತ್ತು, ಮಿಠಾಯಿ, ಬೀಡ, ದಿನಪತ್ರಿಕೆ ಎಲ್ಲವನ್ನೂ ಅದರ ಮಾಲೀಕ ಸೀನಪ್ಪ ಮಾರುತ್ತಿದ್ದ. ಪಾದರಕ್ಷೆಯೊಂದಿಗೆ ಇನ್ನು ಮುಂದಕ್ಕೆ ಪ್ರವೇಶವಿಲ್ಲವೆಂದು ತಾನೇ ಒಂದು ಬೋರ್ಡ್ ಬರೆದು ಪಕ್ಕದ ಮರವೊಂದಕ್ಕೆ ನೇತು ಹಾಕಿ ತನ್ನಂಗಡಿಯ ಬೆಂಚಿನ ಕೆಳಗೆ ಬಿಡಲು ಹೇಳಿ ಏನಾದರೂ ಕೊಂಡೇ ತೀರಬೇಕೆಂಬ ಅಲಿಖಿತ ಮೆಮೊ ಹೇಳುತ್ತಿದ್ದ. ತಿಳಿದವರು ದೇವಾಲಯದ ಮುಖ್ಯದ್ವಾರದವರೆಗೆ ಹಾಕಿಕೊಂಡು ಹೋಗುತ್ತಿದ್ದರು. ದೇವರು ಅಂದರೆ ಭಯಭಕ್ತಿ ಇಲ್ಲ ಇವರಿಗೆ ಎಂದವರ ಬೆನ್ನಿಗೆ ಕೇಳುವಂತೆಯೇ ಗೊಣಗುತ್ತಿದ್ದ. ಹೊಸಬರಾದರೆ ತಾನೇ ಅಂಗಡಿಯಿಂದ ಹೊರಬಿದ್ದು ಅಡ್ಡ ಹಾಕಿ ಅವರ ಭಾರವಾದ ಲಗೇಜುಗಳನ್ನು ತನ್ನ ಅಂಗಡಿಯಲ್ಲಿರಿಸಿಕೊಂಡು ಉಪಕರಿಸಲು ಯತ್ನಿಸುತ್ತಿದ್ದ. ಹಾಗೇ ಬಂದ ಒಬ್ಬ ಆಸಾಮಿಯ ಬ್ಯಾಗಿಗೆ ಕೈ ಹಾಕಿ ಜಗ್ಗತೊಡಗಿದ. ಅವನೂ ಕೊಸರಾಡಿ ಕೊಟ್ಟವನು ನೆಟ್ಟಗೆ ನಡೆದು ಬಿಟ್ಟ. ಕೆಲ ಸೆಕೆಂಡುಗಳಲ್ಲಿ ಬ್ಯಾಗು ಬಾಯ್ಬಿಟ್ಟು ಕೆಂಪಗೆ ಕೇಕೆ ಹಾಕಿತು. ಚಪ್ಪರ ಬೆಂಚುಗಳೊಂದಿಗೆ ಸೀನಪ್ಪನು ಅವನ ಗಿರಾಕಿಗಳು ಸುಟ್ಟು ಕರಕಲಾದರು. ಸೀನಪ್ಪನ ಹೆಂಡತಿಯೂ ಮಗನೂ ದಿನವೂ ಅದೇ ಮಾರ್ಗವಾಗಿ ನಡೆದು ದೇವಾಲಯದ ಕಡೆಗೆ ಚಪ್ಪಲಿ ಕಾಯುವ ಕಾಯಕಕ್ಕೆ ಹೋಗುತ್ತಾರೆ. 20-25 ಹೆಜ್ಜೆಗಳು ಕಳೆಯುವವರೆಗೂ ಅಪ್ಪಿತಪ್ಪಿಯೂ ತಮ್ಮ ಎಡಭಾಗಕ್ಕೆ ಹೊರಳಿ ನೋಡುವುದಿಲ್ಲ. ತಮ್ಮ ಕಣ್ಣುಗಳನ್ನು ಕೇವಲ ಬಲಭಾಗಕ್ಕೆ ಮೀಸಲಿಟ್ಟು ಹೆಜ್ಜೆ ಇಡುತ್ತಿದ್ದರೂ ಆ ಸ್ಥಳವೊಂದನ್ನು ಹಾದು ಹೋಗುವಾಗ ಮಾತ್ರ ಬೇಡವೆಂದರೂ ಅವರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಬಿಡುತ್ತದೆ.